ಕಾರ್ಪೊರೇಟ್ ಜಿಹಾದ್ ಬೆಂಗಳೂರಿನಲ್ಲೂ ಇದೆಯಾ? ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಮತ್ತಿಬ್ಬರು ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಐಟಿ ಉದ್ಯೋಗಿ ಆದಂತಹ ಮಧುಸೂದನ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮುಸ್ಲಿಂ ಮುಖಂಡರು ಆದಂತಹ ಸಬಾಷ್ ಖಾನ್ ಅವರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಧುಸೂದನ್ ಸರ್, ತಮ್ಮ ಗಮನಕ್ಕಿದೆ ಅಂತ ಅನ್ಕೊಳ್ತೀನಿ, ಮಹಾರಾಷ್ಟ್ರದ ಒಂದು ಐಟಿ ಕಂಪನಿಯಲ್ಲಿ ಲವ್ ಜಿಹಾದ್ ಆಗ್ತಾ ಇದೆ. ಹಿಂದೂ ಹೆಣ್ಣುಮಕ್ಕಳಿಗೆ ಟಾರ್ಗೆಟ್ ಮಾಡಿಕೊಂಡು ಗೋಮಾಂಸ ತಿನ್ನಿಸಲಾಗ್ತಾ ಇದೆ, ಲೈಂಗಿಕ ಕಿರುಕುಳ ಕೊಡಿಸಲಾಗ್ತಾ ಇದೆ, ನಮಾಜ್ ಮಾಡಿಸಲಾಗ್ತಾ ಇದೆ ಅಂತ. ನಿಜಕ್ಕೂ ಐಟಿ ಹಬ್ ಅಂತ ಕರೆಸ್ಕೊಳ್ಳುವಂಥ ನಮ್ಮ ಬೆಂಗಳೂರಿನಲ್ಲೂ ಕೂಡ ಈ ರೀತಿ ವ್ಯವಸ್ಥೆ ಇದೆಯಾ ಅನ್ನುವಂಥ ಆತಂಕ ಸ್ಟಾರ್ಟ್ ಆಗ್ಬಿಟ್ಟಿದೆ ನಮಗೆ. ಹೆಂಗಿದೆ ಸರ್ ಐಟಿ ಕಂಪನಿಗಳಲ್ಲಿ ವ್ಯವಸ್ಥೆ? ಇವಾಗ ನೋಡಿದ್ರೆ ಆ ಕಾರ್ಪೊರೇಟ್ ಸುದ್ದಿ ಕೇಳಿದಾಗಿಂದ ಒಂಥರ ನಾನು 28 ವರ್ಷ ಐಟಿನಲ್ಲಿ ಕೆಲಸ ಮಾಡಿರೋನು. ಸೊ ನಾನು ಕೇಳಿದ ತಕ್ಷಣ ನನಗೆ ಏನು ಹೇಳ್ಬೇಕು ಗೊತ್ತಾಗ್ಲಿಲ್ಲ. ಯಾಕಂದರೆ ನಾವು ಬೇಕಾದಷ್ಟು ನನ್ನ ಕೆಳಗಡೆ ಎಷ್ಟೊಂದು ಜನ ಕೆಲಸ ಮಾಡಿದ್ದಾರೆ, ಇದು ಮಾಡಿದ್ದಾರೆ, ಮ್ಯಾನೇಜರ್ ಆಗಿದ್ದೀನಿ ನಾನು, ಬೇಕಾದಷ್ಟು ಇದಾಗಿದೆ. ಸೊ ಈ ಥರನೂ ನಡಿಬೋದಾ ಅಂತ ಒಂದು ಆಲೋಚನೆ ಬಂದಿಲ್ಲ. ನಾವು ಇಷ್ಟು ಸ್ಟ್ರಾಂಗ್ ಆಗಿ ನಾನು ಕಾರ್ಪೊರೇಟ್ ಗವರ್ನೆನ್ಸ್ ಲೆವೆಲಿಂದ ಮಾತಾಡ್ತಾ ಇದ್ದೀನಿ. ನಾನು ಯಾವ ಒಂದು ಇದ್ರ ಪಕ್ಷನೂ ತೊಗೊಳ್ಳದೆ ಮಾತಾಡ್ತಾ ಇದ್ದೀನಿ. ಆ್ಯಸ್ ಎ ಕಾರ್ಪೊರೇಟ್ ಪರ್ಸನ್ ನಮಗೆ ಏನು ಬೇಕು, ಕೊನೆಗೆ ಪ್ರಾಫಿಟ್ ಬೇಕು, ನಮ್ಮ ಕಂಪನಿ ಚೆನ್ನಾಗಿ ನಡಿಬೇಕು. ಈ ಒಂದು ನಿಟ್ಟಿಗೆ, ಈ ಒಂದು ಗೋಲ್ಗೆ ನಾವು ಇದನ್ನೆಲ್ಲ ಅಲೋ ಮಾಡ್ಬೋದಾ? ಖಂಡಿತ ಇಲ್ಲ. ಪ್ರಮೋಷನ್ಗೆ ಅವರು ಈ ಥರ ಎಲ್ಲ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಆಗ ನಮ್ಮ ಒಂದು ಫ್ರೀ ನೇಚರು ಹೊಟ್ಟೋಗ್ಬಿಡುತ್ತೆ. ಇದು ಐಟಿ ಒಂದೇ ಅಲ್ಲ, ಎಲ್ಲ ಕಡೆನೂ ಎಕ್ಸ್ಪ್ಯಾಂಡ್ ಮಾಡಬೇಕದು. ಬೇರೆ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಅಥವಾ ಪ್ರೈವೇಟ್ ಇಲ್ಲದೆ ಪಬ್ಲಿಕ್ ಫರ್ಮ್ಗಳಿರ್ಬೋದು, ಏನಾದರೂ ಇರ್ಬೋದು. ಒಂದು ಲೆವೆಲ್ಗೆ ಇದನ್ನು ನಾವು ಮುಂದೆ ಒಂದು ಒಳ್ಳೆ ಪಾಲಿಸಿ ತೊಗೊಂಬರ್ಬೇಕು. ಕಾರ್ಪೊರೇಟ್ ಲೆವೆಲಲ್ಲಿ ಒಂದು ಪಾಲಿಸಿ ತೊಗೊಂಬರ್ಬೇಕು, ಪ್ಲಸ್ ಗೌರ್ಮೆಂಟ್ ಲೆವೆಲಲ್ಲೂ ಬೇಕಾದಷ್ಟು ವ್ಯತ್ಯಾಸಗಳು ಮಾಡಬೇಕಾಗಿದೆ. ನಾವು ಯಾರಾದರೂ ಇವಾಗ ಫೈನಾನ್ಸ್ ಬಗ್ಗೆ ಇದಿದೆ, ನಮ್ಮ ಶೇರ್ ಕಟ್ಟೆ ಇದೆ, ಶೇರ್ ಕಟ್ಟೆ ಇದೆಯಲ್ಲ, ಅಲ್ಲಿ ಅವರು ಎಲ್ಲ ಫೈನಾನ್ಸ್ ಚೆನ್ನಾಗಿ ನಡೀತಾ ಇದೆಯಾ ಅಂತ ಒಂದು ಆಡಿಟ್ ಮಾಡಿಸ್ತಾರೆ ಬೇಸಿಕಲಿ. ಆ ಆಡಿಟ್ ಮಾಡಿ ಇದು ರಿಪೋರ್ಟ್ ಮಾಡಿರೋದು ಈ ನಂಬರ್ ಸರಿ ಇದೆಯಾ, ಈ ನಂಬರ್ ಸರಿ ಇದೆಯಾ, ಈ ನಂಬರ್ ಸರಿ ಇದೆಯಾ ಅಂತ ನೋಡ್ತಾರೆ. ಹೀಗೆ HR ಲೆವೆಲಲ್ಲಿ ಈ ಥರ ಒಂದು ವಿಚಾರದಲ್ಲಿ ಇದು ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಕರಿಬೋದು, ರಿಲಿಜಿಯಸ್ ಹರಾಸ್ಮೆಂಟ್ ಅಂತ ಕರಿಬೋದು, ಏನಾದರೂ ಕರಿಬೋದು ಇದನ್ನು. ಸೊ ವಿ ಹ್ಯಾವ್ ಟು ಹ್ಯಾವ್ ಒಂದು ಹೊಸದಾಗಿ ಗವರ್ನೆನ್ಸ್ ತರಬೇಕು ಈ ವಿಚಾರದಲ್ಲಿ. ಇಲ್ಲದಿದ್ದರೆ ನೀವು ಹೇಳಿದಾಗೆ ಬೆಂಗಳೂರಲ್ಲಿ ನಡೀತಿರ್ಬೋದು, ನಾಶಿಕ್ಕು ಚಿಕ್ಕ ಊರಲ್ಲ, ದೊಡ್ಡ ಊರೇ ಅದು. ಆದರೆ IT ನಲ್ಲಿ ಅಷ್ಟು ಜನ ಇಲ್ಲ. ಅದರಿಂದ ಅಲ್ಲಿರೋ ಎಂಪ್ಲಾಯೀಸ್ ಮೇಲೆ ದೌರ್ಜನ್ಯ ಮಾಡೋಕೆ ಒಂದು ಕಾರಣ ಇರ್ಬೋದು ಅದು. ಯಾಕಂದರೆ ನೀವು ಬೇರೆ ಕಡೆ ನಿಮ್ಗೆ ಜಾಬ್ ಸಿಗಲ್ಲ ಅಂತ ಹೇಳ್ಬೋದು. ಬೆಂಗಳೂರಿನಲ್ಲಿ ಅದು ಸ್ವಲ್ಪ ಕಷ್ಟ, ಯಾಕಂದರೆ ಬೇಗ ಹೊಟ್ಟೋಗ್ಬಿಡ್ಬೋದು. ಅಟ್ಲೀಸ್ಟ್ ಒಂದು 5 to 10 years ಎಕ್ಸ್ಪೀರಿಯನ್ಸ್ ಇರೋರಿಗೆ ದೇ ಕ್ಯಾನ್ ಜಂಪ್ ಈಸಿಲಿ. ಆ ಥರ ಇಲ್ಲದೆ ಇರ್ಬೋದು. ಅವ್ರಿಗೆ ಫ್ರೆಶರ್ಸ್ಗೆ ಆ ಹೆಣ್ಮಕ್ಳು ಏನು ತೊಂದರೆ ಆಗಿದೆ ಆ ಹೆಣ್ಮಕ್ಳಿಗೆ, ಅವ್ರಿಗೆ ಅಲ್ಲಿ ನಿಮ್ಗೆ ಬೇರೆ ಕೆಲಸ ಸಿಗಲ್ಲ, ಇದೇ ನಿಮ್ಮ ಒಂದು ಊರು, ಇಲ್ಲೊಂದು ಇದು ಬಿಟ್ಟರೆ ನೀವು ಬೇರೆ ಹೋಗೋಕ್ಕಾಗಲ್ಲ, ಅವ್ರಿಗೇನಾದ್ರು ತೊಂದರೆಗಳು ಇರ್ಬೋದು. ಅದನ್ನ ಟಾರ್ಗೆಟ್ ಮಾಡಿರ್ಬೋದು. ನನಗೆ ಗೊತ್ತಿಲ್ಲ, ಪೂರ್ತಿ ವಿಚಾರ ಗೊತ್ತಿಲ್ಲ. ಅದನ್ನ ನಮ್ಮ ಕಾರ್ಪೊರೇಟ್ ಲೆವೆಲಲ್ಲಿ ಆ ತರ ಒಂದು ಹೆರಾಸ್ಮೆಂಟ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಇಲ್ಲದೆ ಇದ್ರೆ ಏನಾಗುತ್ತೆ ಅಂದ್ರೆ ಎಲ್ಲಿ ಬೇಕಾದ್ರೂ ಹರಡ್ಬೋದು ಇದು. ಅಂಡ್ ನಾವೆಲ್ಲ ದೇಶದಲ್ಲಿ ಯಾಕೆ ನಾವು ಇಷ್ಟೊಂದು ನ್ಯೂಕ್ಲಿಯರ್ ಪವರ್ ಅದು ಎಲ್ಲ ತಂದಿಟ್ಕೋತೀವಿ ಅಂದ್ರೆ ಬೇರೆ ಬಂದು ತೊಂದರೆ ಕೊಡಬಾರ್ದು ಬೇರೆಯವರು ಅಂತ. ಹಾಗೆ ನಾವು ಆಸ್ ಎ ಕಾರ್ಪೊರೇಟ್ ಈ ಥರ ತೊಂದರೆ ಮುಂದೆ ಆಗಬಾರ್ದು ಅನ್ನೋ ಥರ ಒಂದು ನಿಟ್ಟಿನಲ್ಲಿ ನೋಡ್ಕೋಬೇಕು. ಕಾರ್ಪೊರೇಟ್ ಗವರ್ನೆನ್ಸ್ ಇಂಪ್ರೂವ್ ಆಗಬೇಕು. ಗೌರ್ಮೆಂಟ್ ಒಂಥರ ಇದಕ್ಕೆ ಒಂದೇನಾರು ಒಂದು ಎಕ್ಸ್ಟ್ರಾ ಹೊರಡಬೇಕು. ಯಾಕಂದ್ರೆ ಒಂದು ಆಡಿಟ್ ಆಗಬೇಕು, ಗವರ್ನೆನ್ಸ್ ತಗೊಂಡ್ಬರ್ಬೇಕು ಅಂತ ನನ್ನ ಒಂದು ಅನಿಸಿಕೆ ರೈಟ್ ನಾವು. ಸಭಾಷ್ ಸರ್, ಏನ್ ಫಸ್ಟ್ ರಿಯಾಕ್ಷನ್? ಲವ್ ಜಿಹಾದ್, ಹಿಂದೂ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ, ಹಿಂಸೆ ಕಟ್ತಾರೆ. ಈಗ ತಾನೇ ಸುಂದರೇಶ್ ಸರ್ ಹೇಳ್ತಾ ಇದ್ರು, ಇನ್ನೊಬ್ಬರ ಜೊತೆಗಿದ್ರೆ ಮಾತ್ರ ಅವ್ರಿಗೆ ಸ್ಯಾಟಿಸ್ಫೈ, ಅದಕ್ಕೆ ಖುಷಿ ಪಡ್ತಾರೆ, ಅದೇ ಅವ್ರ ಜಿಹಾದ್ ಅಂತ. ಮೇಡಮ್, ಕಾರ್ಪೊರೇಟ್ ಜಿಹಾದ್ ಬೆಂಗಳೂರಿನಲ್ಲೂ ನಡೀತಾ ಇದೆಯಾ? ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಧುಸೂದನ್ ಸರ್, ಈಗ IT ಕಂಪನಿಯಲ್ಲಿ ಬೇರೆ ಬೇರೆ ರೀತಿ ಕಿರುಕುಳ ಉದ್ಯೋಗಿಗಳಿಗೆ ಇದ್ದೇ ಇರುತ್ತೆ ಅಂತ, ನಿಜಕ್ಕೂ ಆ ಥರ ವ್ಯವಸ್ಥೆ ಇದೆಯಾ ಸರ್? ಅಂದರೆ ಹಿಂದೂ ಹೆಣ್ಮಕ್ಳು ಅಂತ ಅಲ್ಲ, ಒಟ್ಟಿನಲ್ಲಿ ಉದ್ಯೋಗಿಗಳಿಗೆ ಹರಾಸ್ಮೆಂಟ್ ಆಗೋದು, ಒತ್ತಡ ಇರೋದು, ಅಡ್ಜಸ್ಟ್ಮೆಂಟ್ ಆಗಲೇಬೇಕು ಅನ್ನೋದು, ಪ್ರಮೋಷನ್, ಸ್ಯಾಲ್ರಿ ವಿಚಾರಗಳಿಗೆ ಅಡ್ಜಸ್ಟ್ಮೆಂಟ್ ಆಗಲೇಬೇಕು ಅನ್ನುವಂಥ ವ್ಯವಸ್ಥೆ ಇದೆಯಾ IT ಕಂಪನಿಗಳಲ್ಲಿ ಅಂತ? ಆಂಬುಡ್ಸ್ಮನ್ ಅಂತ ಜನ ಇದ್ದೇ ಇರ್ತಾರೆ ಎಲ್ಲ ಕಂಪನೀಸ್ನಲ್ಲಿ, ದೊಡ್ಡ ಕಂಪನೀಸಲ್ಲಿ ಇದ್ದೇ ಇರ್ತಾರೆ. ಈಗಿನ ಕಾಲದಲ್ಲಿ ಯಾವುದೋ ಇದಿಲ್ಲ, ಚಿಕ್ಕ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಇಲ್ಲದೆ ಇರ್ಬೋದು. ಆ ಆಂಬುಡ್ಸ್ಮನ್ಗೆ ಏನಂದ್ರೆ ಅವ್ರ ಕೆಲಸ ಮೇಯ್ನ್ ಆಗಿ ಅವರು ಏನಾದರೂ ಈ ಥರ ತೊಂದರೆ ಬಂದರೆ ಅವರು ಸಹಾಯ ಮಾಡೋದು, ಅವ್ರು ಹೋಗಿ ಅದಕ್ಕೆ ಇದು ಮಾಡೋದು.
ಆದರೆ ಈ ಥರ ಒಂದು ಸಿಚುವೇಶನ್, ಆ ಥರ ಒಂದು ಪರಿಸ್ಥಿತಿ ಏನೋ ಕ್ರಿಯೇಟ್ ಆಗಿದೆ ಅಲ್ಲಿ. ಅದಕ್ಕೆ ಆ ಹೆಣ್ಮಕ್ಳು ಆ ಒಂಬುಡ್ಸ್ಮನ್ ಹತ್ರ ಹೋಗಿಲ್ಲ ಸಡನ್ ಆಗಿ. ಏನೋ ಇದು ಬೇರೆ ಅವ್ರ ತಾಯಿ ರೀತಿಯಿಂದನೋ ಏನೋ ರೀತಿಯಿಂದ ಬಂದು ಇದು FIR ಬಂದಿರೋದು. ಸೊ ಅದು ಸ್ವಲ್ಪ ನಾವು ಅದನ್ನು ಸ್ಟ್ರೆಂಥನ್ ಮಾಡಬೇಕು. ಆ ಎಂಪ್ಲಾಯೀಸ್ಗೆ ಹೇಗಾರು ಮಾಡಿ ಅವ್ರಿಗೆ ಒಂಬುಡ್ಸ್ಮನ್ಗೆ ಟಚ್ ಮಾಡೋ ಥರ ಮಾಡಬೇಕು. ಆಮೇಲೆ ಇಲ್ಲ, ಅಲ್ಲಿ ಇವ್ರು ಕಂಪ್ಲೇಂಟ್ ಕೊಟ್ಟಾರೆ, HR ಹೆಡ್ ಕಂಪ್ಲೇಂಟ್ ಕೊಟ್ಟಾರೆ, ಅವ್ರು ಆಕ್ಷನ್ ತಗೊಂಡಿಲ್ಲ. ಅವಾಗ ಅದಕ್ಕೆ ಅಲ್ಲಿಗೆ ಬರ್ತಾ ಇದ್ದೆ ನಾನು. ಅಂದ್ರೆ ಎಕ್ಸ್ಟರ್ನಲ್ ಆಗಿ ಒಬ್ರು ಆಡಿಟ್ ಕರ್ಕೊಂಡು ಬರ್ಬೇಕು ಇದಕ್ಕೆ. ಇವಾಗ ಫೈನಾನ್ಸ್ ಆಡಿಟ್ ಅಂತ ಮಾಡ್ತೀವಲ್ಲ, ಯಾವ ಕಂಪನಿಯಲ್ಲಿ ಎಷ್ಟು ಫೈನಾನ್ಸು ಎಷ್ಟು ನಂಬರ್ಸ್ ಇದೆ ಅದು ಸರಿಯಾಗಿದೆಯಲ್ವಾ ಅಂತ ಚೆಕ್ ಮಾಡ್ತಾರೆ ಪ್ರತಿ ಸಲ ಕ್ವಾರ್ಟರ್ ರಿಸಲ್ಟ್ಸ್ ಅನೌನ್ಸ್ ಮಾಡುವಾಗ. ಹಾಗೆ ವೈ ನಾಟ್ ವಿ ಡೂ ದಿಸ್ ಅಂತ ಒಂದು HR ಲೆವೆಲಲ್ಲಿ ಇದು ಮಾಡಬೇಕು. ಇದನ್ನ ಪ್ರೊಆಕ್ಟಿವ್ ಆಗಿ ತಡಿಬೇಕು. ಇಲ್ಲೇ ಇದ್ರೆ ಏನಾಗುತ್ತೆ ಅಂದ್ರೆ ಇದು ಆಗ್ಲೇ ಹರಡಿರ್ಬೋದು. ನೀವು ಹೇಳಿದಾಗೆ ಬೆಂಗಳೂರಲ್ಲಿ ಕಮ್ಮಿ ಇರ್ಬೋದು, ಯಾಕಂದ್ರೆ ಬೇಕಾದ್ರೆ ಕಂಪನಿ ಜಂಪ್ ಮಾಡಿಬಿಡ್ತಾರೆ, ಏನು ದೇ ವಿಲ್ ನಾಟ್ ಕೇರ್, ಯಾಕಂದ್ರೆ ಪ್ರಮೋಷನ್ ಸಿಗ್ಲಿಲ್ಲ ಅಥವಾ ಇನ್ನೊಂದೇನೋ ತೊಂದರೆ ಇಲ್ಲ ಹಾರ್ಬಿಡ್ತಾರೆ. ಈಗ ಇದರಲ್ಲಿ ಏನಾಗ್ತಿದೆ ಅಂದ್ರೆ ಚಿಕ್ಕ ಊರಲ್ಲಿ ಈ ಥರ ಆಗ್ತಾ ಇರೋ ಸಾಧ್ಯತೆಗಳಿದೆ. ನಾವು ಪ್ರೊಆಕ್ಟಿವ್ ಆಗಿ ಒಳಗೆ ಹೋಗಿ ಒಂದು ಎಕ್ಸ್ಟ್ರಾ ಸಂಸ್ಥೆನ ಗೌರ್ಮೆಂಟು ಸೃಷ್ಟಿ ಮಾಡಿ ಇದು ಈ ಒಬ್ರು ಆಡಿಟ್ ಮಾಡಬೇಕು. ಅದು ಆಡಿಟ್ ಪೊಲೀಸ್ ಅವ್ರಿಗೆ ಹೋಗಬೇಕು. ಯಾಕಂದರೆ ಎಟ್ ದಿ ಎಂಡ್ ಆಫ್ ದ ಡೇ ಪೊಲೀಸ್ ಅವರೇ ನೋಡ್ಕೋಬೇಕಿದ್ದಾನೆ ಮೇಯ್ನಾಗಿ. ಒಂದು ರೀತಿಯ ಎಕ್ಸ್ಟರ್ನಲ್ ಸರ್ಟಿಫಿಕೇಶನ್ ಥರ ಒಂದು ಶುರು ಮಾಡಬೇಕು. ಈ ಪಾಶ್ ಅಂತ ಕರೀತಾರೆ, ಅದು ಸೆಕ್ಷುವಲ್ ಹರಾಸ್ಮೆಂಟ್ ಅಂತ. ಇದು ಒಂದು ರಿಲಿಜಿಯಸ್ ಹರಾಸ್ಮೆಂಟ್ ಅಂತ ಏನಾದ್ರು ಶುರು ಮಾಡಿ ಇದು ಮಾಡಬೇಕು. ಹಾಗೆ ಕಂಪನಿಗಳು ಜಾಗೃತಗೊಳ್ಳಬೇಕು. ಒತ್ತಡದ ಲೈಫ್ ಸ್ಟೈಲ್ ಅಲ್ವಾ ಸರ್ ಎಲ್ಲರಿಗೂ. ಅದಕ್ಕೆ ಅಲ್ಲೊಂದು ಹೇಳ್ತೀನಿ ನೋಡಿ, ಕಂಪನಿಗಳು ಅವರ ಒಂದು ಪ್ಲಾಟ್ಫಾರ್ಮ್ ಯೂಸ್ ಮಾಡಿ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ದೇ ಶುಡ್ ಬಿ ರಿಯಲಿ ಅಲಾರ್ಮ್ಡ್. ಅವರು ಭಾಳ ಯೋಚನೆ ಮಾಡಬೇಕು ಈ ವಿಚಾರದಲ್ಲಿ, ರೈಟ್? ಒಂದು ನಿಟ್ಟಿನಲ್ಲಿ ಮುಂದಕ್ಕೆ ಹೋಗಿ. ಯಾಕಂದರೆ ನಿಮ್ಮ ಹೆಸರು ಹೇಳ್ಕೊಂಡು, ನಿಮ್ಮ ಕಂಪನಿ ಹೆಸರು ಹೇಳ್ಕೊಂಡು, ನಿಮ್ಮ ಒಂದು ಕಂಪ್ಯೂಟರ್ ಯೂಸ್ ಮಾಡಿಕೊಂಡು, ನಿಮ್ಮ ಹೆಸರು ಹೇಳ್ಕೊಂಡು ರೆಸಾರ್ಟ್ಗೆ ಬುಕ್ ಮಾಡಿ ಟೀಮ್ಸ್ ಇದು ಇದೆ ಅಂತ ಹೇಳ್ಬಿಟ್ಟು ಕಳಿಸಿ, ಇದೆಲ್ಲ ನಿಮ್ಮ ಹೆಸರು ಇಟ್ಕೊಂಡು ಮಾಡ್ತಾ ಇರೋದು. ಅದರಿಂದ ದೇ ಹ್ಯಾವ್ ಟು ಪುಟ್ ಮನಿ ಆನ್ ದಿಸ್. ಮೇಕ್ ಶೂರ್ ದಟ್ ಈ ಥರ ಆಗದೇ ಇರಬೇಕು. ಪ್ರತಿಯೊಂದು ವಿಚಾರ, ಪ್ರತಿಯೊಂದು ಒಂದು ಮೀಟಿಂಗ್ ಆದರೆ ಆ ಮೀಟಿಂಗಲ್ಲಿ ನೀನು ಈ ಥರ ಮಾಡಿದ್ರೆ ಮಾತ್ರ ನಿಂಗೆ ಬರುತ್ತೆ ಅಂತ ಹೇಳಿದ್ರೆ ಅದು ರೆಕಾರ್ಡ್ ಆಗಬೇಕು. ಯಾರೋ ಒಬ್ಬರು ಅದನ್ನು ವ್ಯವಸ್ಥೆಯಿಂದ ನೋಡ್ಬೇಕು. ಅದನ್ನು ಆ ವ್ಯವಸ್ಥೆ ಏನು ಅಂದರೆ ಯಾವ ಮ್ಯಾನೇಜ್ಮೆಂಟ್ಗೂ ಸಂಬಂಧ ಇರ್ಬೋದು. ಸರ್ ಹೇಳಿದ್ರು ಅವರು HR ರಿಪೋರ್ಟ್ ಮಾಡಿದ್ರು ಏನೂ ಆಗಲಿಲ್ಲ ಈ ವಿಚಾರ ಅಂತ. ಹಾಗಾಗ್ಬಿಟ್ರೆ ಏನಾಗುತ್ತೆ ಅಂದರೆ ಎಲ್ರಿಗೂ ಆಗ್ತಾ ಇರುತ್ತೆ, ಯಾರು ಬಂದು ಹೇಳೋದು ಇಲ್ಲ, ಅದು ನಿಂತು ಹೋಗುತ್ತೆ. ಪ್ರೊಆಕ್ಟಿವ್ ಆಗಿ ಸ್ಟಾಪ್ ಮಾಡಬೇಕು. ಆಂಬುಡ್ಸ್ಮನ್ಗೆ ಸಾಕಷ್ಟು ಇದು ಕೊಡಬೇಕು. ಆಂಬುಡ್ಸ್ಮನ್ ಮೋಸ್ಟ್ ಆಫ್ ದ ಕಂಪನೀಸ್ ಏನು ಮಾಡ್ತಾರೆ ಅಂದರೆ ದೇ ವಿಲ್ ಹ್ಯಾವ್ ಅ ಡೈಲಿ ಜಾಬ್, ಒಂದು ಸ್ವಲ್ಪ ಎಕ್ಸ್ಟ್ರಾ ಜಾಬ್ ಇರುತ್ತೆ, ಅದು ನಿಲ್ಲಿಸಬೇಕು. ದೇ ಶುಡ್ ಹ್ಯಾವ್ ಎ ಸಿಂಗಲ್, ಅವ್ರಿಗೆ ಇನ್ನೇನು ಕೆಲಸ ಇರಬಾರ್ದು, ಬರೀ ಇದೇ ಕೆಲಸ ಇರಬೇಕು. ದಿನ ಹೋಗಿ ಆಡಿಟ್ ಮಾಡೋದು ಏನಾದ್ರು ಮಾಡಬೇಕು. ನನಗೆ ಜಾತಿ ಗೀತಿ ಅನ್ನೋ ವಿಚಾರ ಎಲ್ಲ ಹೆಸರು ಬರಲ್ಲ. ಯಾಕೆಂದರೆ ನಾನು ಕಾರ್ಪೊರೇಟ್ ಲೆವೆಲಲ್ಲಿ ನೋಡ್ತಾ ಇದ್ದೀನಿ, ಯಾವ್ದಾದ್ರು ಜಾತಿಗೆ ಬದಲಾವಣೆ ಆದರೆ ನನಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಅಂತ ಯಾರು ಎಲ್ಲೂ ಬರ್ದಿಲ್ಲ ಅದು. ಅದರಿಂದ ಕಾರ್ಪೊರೇಟ್ ಅವರು ಇದ್ರ ಬಗ್ಗೆ ಜಾಸ್ತಿ ಗಮನ ತಗೊಂಡು ಒಂದು ನಿಟ್ಟಿನಲ್ಲಿ ಮೊಮೆಂಟ್ ಐ ಎಂಟರ್ ಇನ್ ಟು ದ ಕ್ಯಾಂಪಸ್, ನನ್ನ ಜಾತಿ ಬಗ್ಗೆ ಯಾರು ಮಾತಾಡಬಾರ್ದು, ಅವರು ಯಾರು ಇದು ಮಾಡಬಾರ್ದು, ಆ ಲೆವೆಲ್ಗೆ ತೊಗೊಂಡೋಗ್ಬೇಕು ನಾವು. ಇಲ್ಲೇ ಇದ್ರೆ ಏನಾಗುತ್ತೆ ಅಂದರೆ ನಾವು ಗ್ರೋತ್ ಅಂತೆಲ್ಲ ಬೇರೆ ಹೇಳ್ತಾ ಇದೀವಿ. ಮಾಡಕ್ಕೆ ಅಂತ ನಿಮ್ಮ ಹತ್ರ ಏನಾದರೂ ಒಂದು ವಿಂಗ್ ತರ ಇರುತ್ತಾ ಸರ್? IT ಕಂಪನಿಗಳಲ್ಲಿ ಹೆಂಗೆ ಏನ್ರು ಹಿಂಗ್ ಹರಾಸ್ಮೆಂಟ್ ಆಗ್ತಾ ಇದೆ, ಹೆಣ್ಮಕ್ಳಿಗೆ ಕಿರುಕುಳ ಆಗ್ತಾ ಇದೆ ಅಂತ ಸಾಕಷ್ಟು ಟ್ರೈನಿಂಗ್ ಆಗುತ್ತೆ ಮೇಡಮ್, ಇರುತ್ತೆ, ಸಾಕಷ್ಟು ಟ್ರೈನಿಂಗ್ ಆಗುತ್ತೆ, ಎಲ್ಲ ಇರುತ್ತೆ. ಆದ್ರೆ ವಾಯ್ಸ್ ಬಂದಾಗ ಅದಕ್ಕೆ ಸರಿಯಾಗಿ ಉತ್ತರ ಕೊಡದೇ ಇರೋದ್ರಿಂದ ಒಂದು ಪ್ರಾಬ್ಲಮ್ ಇರ್ಬೋದು. ಆಮೇಲೆ ಈ ತರ ನಿರ್ಬಂಧಗಳಿರ್ಬೋದು ಅಥವಾ ಒಂಥರ ಕನ್ಸ್ಟ್ರೆಂಟ್ ತರ ಇರ್ಬೋದು, ನಾವು ಮಾಡದೇ ಇದ್ರೆ ನಂಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅನ್ನೋ ತರ ಇರ್ಬೋದು. ಅದರಿಂದನೂ ಬರದೇ ಇರ್ಬೋದು ಆಚೆ. ಬಟ್ ಇದಿಷ್ಟು ಮೆಟ್ಟಿ ನಿಲ್ಬೇಕು, ಇಲ್ಲದ್ರೆ ವಿಲ್ ನಾಟ್ ಬಿ ಇನ್ ಎ ಗುಡ್ ಪ್ಲೇಸ್. ನಾವು ಕಾರ್ಪೊರೇಟ್ ಅಲ್ಲಿ ದಿಸ್ ವಿಲ್ ಮೇಕ್ ಬ್ಯಾಡ್ ನ್ಯೂಸ್ ಇನ್ ಎಲ್ಲ ಕಡೆನೂ. ನಮ್ಮ ಒಂದು ಇವಾಗ ಯಾರು ಒಬ್ರು ಔಟ್ಸೋರ್ಸ್ ಮಾಡ್ಬೇಕಂತಿದ್ರೆ ನಮಗೆ ಇಂಡಿಯಾಗೆ ಈ ತರ ಎಲ್ಲ ಇದೆ, ನಿಮ್ಗೆ ಯಾರು ಔಟ್ಸೋರ್ಸ್ ಮಾಡ್ತಾರೆ ಅಂತ. ಹೌದೌದು. ಸುಂದರೇಶ್ ಸರ್ ಏನೋ ಹೇಳ್ತಾ ಇದ್ರಿ, ಹೇಳಿ. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಇದು ವ್ಯವಸ್ಥಿತವಾದ ಜಿಹಾದ್. ಈಗ ಅದು ಎಂಟ್ರಿ ಕೊಟ್ಟಿರೋಂಥದ್ದು. ಇದು ಏನಾಗ್ತಿದೆ ಅಂದ್ರೆ ನಿಮ್ಗೆ ಅದು ಟ್ರೈನ್ ಅಪ್ ಆಗಿ ಇವತ್ತು ನಿಮ್ಗೆ ಏನಿದೆ ಬೆಂಗಳೂರಲ್ಲಿ ಹೇಳಿ. ನೀವು ಒಂದು ಯಾವ್ದಾರ ಮ್ಯೂಸಿಕ್ ಇದೆಯಾ, ಎಲ್ಲರೂ ಡ್ಯಾನ್ಸ್ ಮಾಡ್ಬೇಕಂತಿದೆಯಾ, ಎಲ್ಲರೂ ಬಂದ್ ಮಾಡಿಸ್ಬಿಟ್ಟಿವಿ ನಾವು ಪೊಲೀಸರು. ಅದು ಬೇಡ, ಇದು ಬೇಡ, ಲಾ ಅಂಡ್ ಆರ್ಡರ್ ಆಗ್ತದ, ಅದು ಆಗ್ತದೆ, ಇದು ಆಗ್ತದೆ ಅಂತ. ಅದಕ್ಕೆ ಪರ್ಮಿಷನ್ ಕೊಟ್ಟಾಗ ಏನೇನೋ ಆಗೋಯ್ತಲ್ಲ ಸರ್. ಅಂದ್ರೆ ಅರ್ಥ ಏನು, ಕಾನೂನು ಅದು ಕೊಡಬಾರ್ದು ಅಂತಿದೇನಾ? ಏನು ಇದು ಶೀತ ಆದ್ರೆ ನೀವು ಕಟ್ ಮಾಡಿ ಹೋಗ್ತೀರಾ? ಹಾಗೆ ನಾವು ಇರೋದು ಪೊಲೀಸರು ಇರೋದೇ ಇದಕ್ಕೆ ಅವಕಾಶ ಇದೆ ಮೇಡಮ್. ಪೊಲೀಸರು ಇರೋದಕ್ಕೆ, ಕಾನೂನು ಇರೋದಕ್ಕೆ ಕ್ರಮ ತಗೊಳ್ಳಿ, ಬಂದೋಬಸ್ತ್ ಕೊಡ್ರಿ, ಏನು ಆಗ್ಲಾರ್ದಂಗೆ ನೋಡ್ಕೊಳ್ಳಿ. ಎಲ್ಲಾನು ಬಿಟ್ಕೊಟ್ಟು ನೀವು ಎಲ್ಲಾನು ಎಂಟರ್ಟೈನ್ಮೆಂಟ್ ಬಂದ್ ಮಾಡ್ರಿ ಅಂದ್ರೆ ಅದಕ್ಕೆ ಹೋಗ್ತಾವು. ಹುಡುಗ ಹುಡುಗಿ ಕರ್ಕೊಂಡು ಎಲ್ಲರ ಕೊಡಕೆನೆಲ್ಲೂ ಈ ಕಡೆ ಈ ತರ ಇರೋದ್ರಿಂದ. ಮಧುಸೂದನ್ ಸರ್, ಓಕೆ ಸರ್, ಮಧುಸೂದನ್ ಸರ್, ಈ ಒತ್ತಡದ ಲೈಫ್ ಸ್ಟೈಲ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನು ಇಲ್ವಾ ಸರ್ IT ಕಂಪನಿಗಳಲ್ಲಿ ಅಂತ? ಅಂದ್ರೆ ಬರೀ ಲವ್ ಜಿಹಾದ್ ಅಂತ ಅಲ್ಲ, ಬೇರೆ ಬೇರೆ ಒತ್ತಡಗಳು ಅಂತ ಅಲ್ಲ, ಮಾನಸಿಕ ಹಿಂಸೆ ಆಗ್ತಾ ಇದೆ ಅಂತ ಕೆಲವರು ಮುಂದೆ ಬಂದು ಹೇಳ್ಕೊಂಡಿದ್ದು ಕೂಡ ಉದಾಹರಣೆಗಳಿದೆ ಅಂತ.
ನಾನು ಹೇಳಿದ ಪ್ರಕಾರ ಅವಾಗಲಿಂದ ಹೇಳ್ತಾ ಇದ್ದೀನಲ್ಲ, ಒಳ್ಳೆ ಟ್ರೈನಿಂಗ್ಸ್ ಇದೆ ದೊಡ್ಡ ದೊಡ್ಡ ಕಂಪನೀಸಲ್ಲಿ, ಯಾರು ಹಿಂದೆ ಇಲ್ಲ. ಯಾಕಂದರೆ ಇದು ಹೊಸದಿದು, ಈ ಪಾರ್ಟ್ ಬಿಟ್ಬಿಡೋಣ. ಮಿಕ್ಕಿದ ಬೇರೆ ವಿಚಾರದಲ್ಲಿ ತೊಗೊಂಡ್ರೆ ಸೆಕ್ಷುವಲ್ ಹರಾಸ್ಮೆಂಟ್ ಇರ್ಬೋದು, ಇದಿರ್ಬೋದು, ಪ್ರತಿ ವರ್ಷ ಸರ್ಟಿಫೈ ಮಾಡ್ಕೋಬೇಕು, ಪ್ರತಿ ವರ್ಷ ಹೋಗಿ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡ್ಬೇಕು, ನಾವೇನು ಮಿಸ್ ಮಾಡಿದ್ರೆ ಎಲ್ಲ ವಿಚಾರದಲ್ಲೂ ಒಂದು ಇದಿದೆ. ಸ್ಟ್ರೆಸ್ ಬಸ್ಟಿಂಗಿಗೆ ಒಂದು ಹೊಸ ಥರ ಒಂದು ಇದು ಏನಾಗಿದೆ ಅಂದರೆ, ಕಾರ್ಪೊರೇಟ್ ಲೆವೆಲಲ್ಲೇ ನಿಮಗೆ ಇದು ಏನಂತಾರೆ, ಅವ್ರಿಗೆ ಮೆಂಟ್ರಿಂಗ್ ಮಾಡೋದು, ಇದು ಮಾಡೋದು ಎಲ್ಲ ಇದೆ, ಏನು ಇಲ್ಲ ಅಂತಿಲ್ಲ. ಕೆಲವರು ಅದು ಒಂದು ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರು ಎಷ್ಟು ಸ್ಟ್ರೆಸ್ ತೊಗೋತಾರೆ, ಎಷ್ಟು ಸ್ಟ್ರೆಸ್ ತೊಗೋಬಾರ್ದು ಅಂತ. ಸರ್ ಹೇಳಿದ್ರು 28 ವರ್ಷ ಆಯ್ತು ನಂದು, ನಾನು ಏನು ಸ್ಟ್ರೆಸ್ ತೊಗೊಂಡಿಲ್ಲ, ಏನು ಅಂದರೆ ಆ ಥರ ಏನು ನನಗೆ ಪ್ರಾಬ್ಲಮ್ ಇಲ್ಲ ಯಾವುದನ್ನು, ಆಯಿತಾ. ಸೊ ಏನಂದರೆ ವ್ಯಕ್ತಿಗತವಾಗಿ ಬಂದಿರೋದು. ಆದರೆ ಇಲ್ಲಿ ಏನಾಗಿದೆ ಈ ವಿಚಾರದಲ್ಲಿ, ಒಂದು ಇದನ್ನೇ ಈ ಒಂದು ಉದಾಹರಣೆ ತೊಗೊಂಡು ನಾವು ಮಾತಾಡೋ ವಿಚಾರ ಬಂದರೆ, ಇಲ್ಲಿ ಕನ್ಸ್ಟ್ರೈಂಟ್ಸ್ನೆಲ್ಲ ನೋಡಿ ವ್ಯವಸ್ಥಿತವಾಗಿ ಮಾಡಲಾಗ್ತಾ ಇದೆ. ಅದರಲ್ಲೇನು ಯಾರು ಹಿಂದೆ ತೊಗೊಳಕ್ಕಾಗಲ್ಲ. ಏಕೆಂದರೆ 8-10 ಜನ ಈಗ ಹೆಸರು ಬಂದಿರೋದು, ಇನ್ನೆಷ್ಟಿದೆಯೋ ಗೊತ್ತಿಲ್ಲ ಒಳಗೆ, ಅದು ವ್ಯವಸ್ಥಿತವಾಗಿ ಇದನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಮಾಡಲಾಗ್ತಾ ಇದೆ. ಕಾರ್ಪೊರೇಟ್ ಲೆವೆಲಲ್ಲಿ ನಾನು ಕೂತ್ಕೊಂಡು ನೋಡಿದ್ರೆ, MD ಥರ ಒಂದು ಕೂತ್ಕೊಂಡು ನಾನು ನೋಡಿದ್ರೆ ಇದು ನನಗೆ ಸಹಾಯ ಮಾಡ್ತಾ ಇಲ್ಲ. ಯಾಕಂದರೆ ಅವರು ಆ ಹುಡುಗಿರಿಗೆ ಮೆಂಟಲ್ ಟಾರ್ಚರ್ ಆಗ್ತಾ ಇದೆ, ಸ್ಟ್ರೆಸ್ ಆಗ್ತಾ ಇದೆ, ಅದರಿಂದ ನನಗೆ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗ್ತಾ ಇಲ್ಲ, ಅದರಿಂದ ನನಗೆ ಅದು ಉಪಯೋಗ ಆಗ್ತಾ ಇಲ್ಲ, ಅದರಿಂದ ನಾನು ಅದನ್ನು ತಡಿಬೇಕು. ಆಮೇಲೆ ಸಮಾಜದ ಓವರಾಲ್ ಲುಕ್ಕಲ್ಲಿ ನೋಡಿದ್ರು ಅದು ಸರಿ ಇಲ್ಲ, ಅದರಿಂದ ಆಗಬೇಕು. ಆ್ಯಂಡ್ ನನ್ನ ಹೆಸರು ಇಟ್ಕೊಂಡು, ನನ್ನ ಕಂಪನಿ ಪ್ಲಾಟ್ಫಾರ್ಮ್ ಇಟ್ಕೊಂಡು ಅವರು ಕ್ರೈಮ್ ಮಾಡ್ತಾ ಇದ್ದಾರೆ. ಇಟ್ ಇಸ್ ಅ ಕ್ರೈಮ್, ನೋಬಡಿ ಇಸ್ ಅಗ್ರೀಯಿಂಗ್ ದಟ್ ಇಟ್ಸ್ ನಾಟ್ ಕ್ರೈಮ್. ಸೊ ದಿಸ್ ಕ್ರೈಮ್, ಕರೆಕ್ಟ್, ಕ್ರೈಮ್ ಅಂತ ಬಂದ ಮೇಲೆ ನನ್ನ ಹೆಸರು ಇಟ್ಕೊಂಡು ಕ್ರೈಮ್ ಮಾಡ್ತಾ ಇದ್ದಾರೆ. ಎಲ್ಲ ಕಟ್ಟಿದ್ದಾರೆ, ಅಲ್ಲಿ ಕೆಲಸ ನಡೀಬೇಕು. ಹೌದು. ಆಮೇಲೆ ಒಂದು ಲೆವೆಲ್ಗೆ ಅವ್ರಿಗೆ ಏನಾದರೂ ತೊಂದರೆ ಬಂದ್ರೆ HR ಹೆಡ್ ಏನು ಆಕ್ಷನ್ ತಗೊಂಡಿಲ್ಲ, ಅದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕು, ಏನಾದ್ರೂ ಬೇರೆ ರೀತಿ. ಎಲ್ಲವೂ ಕೂಡ ಅಕ್ಷಮ್ಯ ಅಪರಾಧ, ಇವರ ವಿರುದ್ಧ ಕ್ರಮ ಆಗಲೇಬೇಕು. ಹಿಂಗೆ ವ್ಯವಸ್ಥೆಯಲ್ಲಿ ಬದುಕಕ್ಕಾಗಲ್ಲ ಅಂತ ಹೇಳ್ತಾ ನೋಡಿದ್ರಲ್ಲ ವೀಕ್ಷಕರೇ, ಇದು ಮಹಾರಾಷ್ಟ್ರದೊಂದು IT ಕಂಪನಿಯಲ್ಲಿ ಆಗಿರುವಂತಹ ಬೆಳವಣಿಗೆ. ಬಟ್ IT ಹಬ್ ಅಂತ ಕರೆಸ್ಕೊಳ್ಳುವಂತಹ ನಮ್ಮ ಬೆಂಗಳೂರಿನಲ್ಲಿ ಸದ್ಯಕ್ಕಿಂತ ಪ್ರಕರಣಗಳು ಬೆಳಕಿಗೆ ಬಂದಿಲ್ಲ. ಇಫ್ ಸಪೋಸ್ ಹಿಂಗೆ ನಡೀತಾ ಇದ್ರೆ, ದಯವಿಟ್ಟು ಯಾರಿಗಾದ್ರೂ ಹಿಂಸೆ ಆಗ್ತಾ ಇದ್ರೆ ಆಚೆ ಬಂದು ಕಂಪ್ಲೇಂಟ್ ಕೊಡಿ. ಅಟ್ಲೀಸ್ಟ್ ವ್ಯವಸ್ಥೆಯನ್ನ ಸರಿ ಮಾಡುವ ಕೆಲಸ ನಿಮ್ಮಿಂದ ಆಗ್ಲೇಬೇಕಾಗುತ್ತೆ. ಸಮಾಜದ ಸ್ವಾಸ್ಥ್ಯ ಮತ್ತು ಹಿಂದೂ ಹೆಣ್ಣು ಮಕ್ಕಳಿಗೆ ಈ ರೀತಿ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಅಂದ್ರೆ ಖಂಡಿತ ಅಂತವರ ವಿರುದ್ಧ ಕ್ರಮ ಆಗ್ಲೇಬೇಕು ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.